ಎಲ್ಲ ವೀಕ್ಷಕರು ನಮಸ್ಕಾರ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯನಿರ್ಣಯ ಮಂಡಳಿಯವರು ಬಿಡುಗಡೆ ಮಾಡಿರುವಂಥ 2024-25ನೇ ಸಾಲಿನ SSLC ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿರುವಂತಹ ಗಣಿತ ವಿಷಯಕ್ಕೆ ಸಂಬಂಧಪಟ್ಟಂತೆ 1 ಅಂಕದ ಪ್ರಶ್ನೆಗಳು ಏನದವು ಅಂತ ನೋಡ್ಕೊಂಡು ಬರೋಣ. ಬನ್ನಿ ಸ್ನೇಹಿತರೆ. ಒಂದನೇದ್ದು ಪ್ರಶ್ನೆ ಇದೆ. ಕೆಳಗಿನ ಪ್ರಶ್ನೆಗಳಿಗೆ ಅಥವಾ ಅಪೂರ್ಣ ಹೇಳಿಕೆಗಳಿಗೆ 4 ಪರ್ಯಾಯ ಉತ್ತರಗಳನ್ನು ನೀಡಲಾಗಿದೆ. ಅವುಗಳಲ್ಲಿ ಸೂಕ್ತವಾದ ಉತ್ತರವನ್ನು ಆರಿಸಿ ಅದರ ಕ್ರಮಾಕ್ಷರದೊಡನೆ ಪೂರ್ಣ ಉತ್ತರವನ್ನು ಬರೀರಿ ಅಂತ ಇದೆ. ಇಲ್ಲಿ ಒಂದನೇದ ಈ ಕೆಳಗಿನಗಳಲ್ಲಿ ಭಾಗಲಬ್ಧ ಸಂಖ್ಯೆಯು ಅಂತ ಕೇಳ್ಯಾರ. ಬಟ್ ಭಾಗಲಬ್ಧ ಸಂಖ್ಯೆ ಅಂತಂದ್ರೆ ನಿಮಗೆ ಗೊತ್ತೈತಿ. ಭಾಗಲಬ್ಧ ಸಂಖ್ಯೆ ಅಂದ್ರೆ ಗೊತ್ತೈತಿ ನಿಮ್ಗೆ. ಇವೆಲ್ಲ ಕೊಟ್ಟಿರೋವು ಅಭಾಗಲಬ್ಧ ಸಂಖ್ಯೆಗಳು. ಎ ಒಂದು ಅಭಾಗಲಬ್ಧ ಸಂಖ್ಯೆ, ಬಿನೂ ಕೂಡ ಸ್ಕ್ವೇರ್ ರೂಟ್ ಆಫ್ 5, ಸ್ಕ್ವೇರ್ ರೂಟ್ ಆಫ್ 7, ದ ಸ್ಕ್ವೇರ್ ರೂಟ್ ಆಫ್ 4 ಈಸ್ ಈಕ್ವಲ್ ಟು 2 ಅಂತ ಆಗುತ್ತೆ. ದಿಸ್ ಈಸ್ ಆಲ್ಸೋ ಕಾಲ್ಡ್ ಅದ ಭಾಗಲಬ್ಧ. ಭಾಗಲಬ್ಧ ಸಂಖ್ಯೆಗಳಂದ್ರೆ ಗೊತ್ತೈತೆ ನಾವು P/Q ರೂಪದಲ್ಲಿ ಬರೆಯಬಹುದು ಅಂತ ಸಂಖ್ಯೆಗಳು ಅಂದ್ರೆ ಈ ರೀತಿಯಾಗಿ ಬರೀಬಹುದು. ದೇರ್ ಫೋರ್ ಇಸ್ ದ ಸ್ಕ್ವೇರ್ ರೂಟ್ ಆಫ್ 4 ಇಸ್ ದ ಎಂದು ಭಾಗಲಬ್ಧ ಸಂಖ್ಯೆ ಅಂತ ಹೇಳ್ಬೋದು. ಯಾಕಂದ್ರೆ ಇವೆಲ್ಲವೂ ಕೂಡ ಅಭಾಗಲಬ್ಧ ಸಂಖ್ಯೆಗಳು ಅಂತ. ಓಕೆ, ಎರಡನೇದು ಚಿತ್ರದಲ್ಲಿ y ಈಸ್ ಈಕ್ವಲ್ ಟು P ಆಫ್ X ನ ನಕ್ಷೆಯನ್ನು ಕೊಡಲಾಗಿದೆ. P ಆಫ್ X ನ ಶೂನ್ಯತೆಯ ಸಂಖ್ಯೆಯು ಅಂತ ಕೇಳ್ಯಾರ. ಇಲ್ಲಿ ನಮ್ಗೆ ಗೊತ್ತೈತಿ P ಆಫ್ X ಕೇಳಿರೋದ್ರಿಂದ X ಅಕ್ಷದಲ್ಲಿ ಈ ಕರ್ವ್ ಏನಾದರೂ ಕಟ್ ಮಾಡಿದ್ರೆ ಅಲ್ಲಿ ಏನಾಗ್ತತಿ, ಅಷ್ಟು ಶೂನ್ಯತೆಗಳು ಏರ್ಪಡ್ತವು. ಬಟ್ ಇಲ್ಲಿ X ಅಕ್ಷವನ್ನು ಇದು ಏನು ಮಾಡಿಲ್ಲ, ಛೇದಿಸಿಲ್ಲ ಅಂದರೆ, ಕ್ರಾಸ್ ಮಾಡಿಲ್ಲ ಅಂದರೆ, ದೇರ್ ಫೋರ್ ಇದರದ ಶೂನ್ಯತೆ ಏನಪ್ಪ ಅಂತಂದ್ರೆ P ಆಫ್ X ಈಸ್ ಈಕ್ವಲ್ ಟು ಏನಿರುತ್ತೆ, ಶೂನ್ಯ ಇರುತ್ತೆ ಅಂತ. ದೇರ್ ಫೋರ್ ಆಪ್ಷನ್ ಎ ಸರಿಯಾದ ಉತ್ತರ ಅಂತ ಇಲ್ಲಿ ನಾವು ಗಮನಿಸ್ಬೋದು ಅಂತ. ಓಕೆ, ಆಪ್ಷನ್ ಎ ಅಂತ ಇಲ್ಲಿ ನಾವು ಹೇಳ್ಬೋದು ಅಂತ. 2 ರೇಖಾತ್ಮಕ ಸಮೀಕರಣಗಳ ಜೋಡಿಯು ಸಮಾಂತರ ರೇಖೆಗಳನ್ನ ಪ್ರತಿನಿಧಿಸುತ್ತದೆ. ಇವುಗಳಲ್ಲಿ ಒಂದು ಸಮೀಕರಣವು 2x + 3y - 8 ಈಸ್ ಈಕ್ವಲ್ ಟು 0 ಆದರೆ ಇನ್ನೊಂದು ಸಮೀಕರಣವು ಅಂತ ಕೇಳ್ಯಾರ. ಇಲ್ಲಿ ಆಲ್ರೆಡಿ ಸಮಾಂತರ ರೇಖೆಗಳನ್ನು ಅಂತಂದ್ರೆ ಅದರ ನಿಬಂಧನೆ ಹೆಂಗಿರುತ್ತೆ, a1/a2 ಈಸ್ ಈಕ್ವಲ್ ಟು b1/b2 ಈಸ್ ನಾಟ್ ಈಕ್ವಲ್ ಟು c1/c2 ಇರುತ್ತೆ. ಹಂಗಾರೆ a1/a2 ಮತ್ತು b1/a2 ಸಮನಾಗಿರುವಂಥ ಸಮೀಕರಣಗಳು ಯಾವುದವು? 2. ಇಲ್ಲಿ ಮೊದಲನೇ ಸಮೀಕರಣದೊಳಗೆ 2 ಅದ. ಇಲ್ಲಿ ಒಂದನೇ ಸಮೀಕರಣ ನೋಡೋಣ, 2 ಐತಿ. 2/4 ಒಂದನೇ ಸಮೀಕರಣ. ಓಕೆ, ಆಮೇಲೆ b1/b2, b1 ಅಂದ್ರೆ 3 ಐತಿ, b2 ಅಂತಂದ್ರೆ 6 ಐತಿ. 3/6 c1 ಅಂತಂದ್ರೆ -8 ಡಿವೈಡೆಡ್ ಬೈ -9 ಐತಿ. ದೇರ್ ಫೋರ್ ಈಸ್ ಈಕ್ವಲ್ ಟು ನೋಡಲ್ರಿ, 2 ಒಂದ್ಲೆ 2 ಎಳೆ, 3 ಒಂದ್ಲೆ 3 ಎಳೆ, ಈಸ್ ನಾಟ್ ಈಕ್ವಲ್ ಟು ಅಂದರೆ ದೇರ್ ಫೋರ್ ಇದೇನು ಬರುತ್ತೆ, ಇಟ್ ಬಿಲಾಂಗ್ಸ್ ಟು 1/2 ಈಸ್ ಈಕ್ವಲ್ ಟು 1/2 ಈಸ್ ನಾಟ್ ಈಕ್ವಲ್ ಟು -8/9 ಅಂತ. ದೇರ್ ಫೋರ್ -9 ಅಂದರೆ 8/9 ಅಂತ. ದೇರ್ ಫೋರ್ ಆಪ್ಷನ್ ಎ ಸರಿಯಾದ ಉತ್ತರ ಅಂತಿಲ್ಲ ನಾವು ಹೇಳ್ತೇವೆ ಅಂತ. ಓಕೆ, 4ನೇ ಪ್ರಶ್ನೆಯನ್ನು ಗಮನಿಸೋದಾದ್ರೆ ವರ್ಗ ಸಮೀಕರಣದ ಆದರ್ಶ ರೂಪ ಅಂತ ಗೊತ್ತಿದೆ ನಮಗೆ. ax² + bx + c ಈಸ್ ಈಕ್ವಲ್ ಟು 0 ಅಂತ. ಆಪ್ಷನ್ ಸಿ. ಎ ಆಫ್ x1, y1 ಮತ್ತು ಬಿ ಬಿಂದು x2, y2 ಬಿಂದುಗಳ ನಡುವಿನ ದೂರ ಅಂತ ಕೇಳ್ಯಾರ. ಹಂಗಾರೆ ಇಟ್ ಈಸ್ ಕಾಮನ್ ಸೂತ್ರ ಅಂತ. ಅಂದ್ರೆ ಅದರ ಅರ್ಥ ಸ್ಕ್ವೇರ್ ರೂಟ್ ಆಫ್ x2 - x1 ಹೋಲ್ ಸ್ಕ್ವೇರ್ ಪ್ಲಸ್ y2 - y1 ಹೋಲ್ ಸ್ಕ್ವೇರ್ ಎಲ್ಲಿದೆ? ಇಲ್ಲಿ ನೋಡ್ರಿ, ಇದು ಮೈನಸ್ ಅದ, ಇಲ್ಲಿ ಪ್ಲಸ್ ಇದ್ದು ಸ್ಕ್ವೇರ್ ಇಲ್ಲ. ಇಲ್ಲಿ ಬರೀ ಇದೇನಿದು ಮೂಲ ಬಿಂದು ಹಾಗೂ ಇತರ ಯಾವುದೇ ಬಿಂದುಗೆ ಇರುವ ದೂರ ಕಂಡುಹಿಡಿಯೋದು ಇದು. ದೇರ್ ಫೋರ್ ಆಪ್ಷನ್ ಎ ಸರಿಯಾದ ಉತ್ತರ ಅಂತಿಲ್ಲ ನಾವು ಹೇಳ್ತೇವೆ ಅಂತ. ಓಕೆ, ಇನ್ನು 6ನೇ ಪ್ರಶ್ನೆ ಏನೈತಿ ಅಂತ ನೋಡಿದಾಗ ಸಮಾಂತರ ಶ್ರೇಣಿಯ n ನೇ ಪದ ಕಂಡುಹಿಡಿಯುವ ಸೂತ್ರ ಅಂತ ಕೇಳ್ಯಾರ. ಬಹಳ ಸಿಂಪಲ್ ಆಗಿರುವಂಥ ಪ್ರಶ್ನೆ ಸ್ನೇಹಿತರೆ. ಏನೈತಿ, n = a + n - 1 × d. ನೋಡಿ, ಇಲ್ಲೆಲ್ಲ ಮೈನಸ್ ಐತಿ, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಪ್ಲಸ್ ಐತಿ, ಇಲ್ಲಿ ಪ್ಲಸ್ ಇದ್ರೆ ಇಲ್ಲಿ ಮೈನಸ್ ಐತಿ, ಡಿ ಇಲ್ಲ. ದೇರ್ ಫೋರ್ ಆಪ್ಷನ್ ಎ ಪರ್ಫೆಕ್ಟ್ ಸೂತ್ರ ಅಂತಿಲ್ಲ ನಾವು. ನೋಡ್ರಿ, ಹಂತ ವಿಚಲನ ವಿಧಾನದಲ್ಲಿ ದತ್ತಾಂಶಗಳ ಸರಾಸರಿ ಕಂಡುಹಿಡಿಯುವ ವಿಧಾನ. ನಮಗೆ ಆಲ್ರೆಡಿ ಸರಾಸರಿದಲ್ಲಿ 3 ವಿಧಗಳದಾವ ಅಂತ ಗೊತ್ತೈತಿ. ಫಸ್ಟ್ ಒನ್ನು ನೇರ ವಿಧಾನ, ಎರಡನೇದ್ದು ಅಂದಾಜು ಸರಾಸರಿ ವಿಧಾನ, ಮೂರನೇದ್ದು ಹಂತ ವಿಚಲನ ವಿಧಾನ ಅಂತ. ಓಕೆ, ಹಂಗಾರೆ ಇದರಲ್ಲಿ ಮೂರದ್ರೊಳಗಲ್ಲಿ ಇಲ್ಲಿ ಕೇಳಿರೋದು ಯಾವುದು ಅಂತಂದ್ರೆ ಹಂತ ವಿಚಲನ ಕೇಳಿದಾರೆ. ಹಂತ ವಿಚಲನ ಸರಾಸರಿ
ವಿಧಾನದ ಕಂಡುಹಿಡಿಯುವಂಥ ಸೂತ್ರ ಎ ಪ್ಲಸ್ ಸಿಗ್ಮಾ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಇಂಟು ಬ್ರಾಕೆಟ್ ಎಕ್ಸ್ ಬಾರ್ ಇಸ್ ಈಕ್ವಲ್ ಟು ಎ ಪ್ಲಸ್ ಸಿಗ್ಮಾ ಎಫ್ ಐ ಯು ಐ ಡಿವೈಡೆಡ್ ಬೈ ಸಿಗ್ಮಾ ಎಫ್ ಐ ಇಂಟು ಎಚ್ ಅಂತ ಬರ್ತದೆ. ಬಟ್ ಇಲ್ಲಿ ಕೂಡ ಎಚ್ ಐತಿ, ಇಲ್ಲಿ ಕೂಡ ಇಲ್ಲಿ ಮೈನಸ್ ಇದೆ. ದೇರ್ ಫೋರ್ ಇದೇನಾಗಿರ್ಬೇಕು, ಎ ಪ್ಲಸ್ ಇರಬೇಕು. ಆಪ್ಷನ್ ಬಿ ಸರಿಯಾದ ಉತ್ತರ ಅಂತಿಲ್ಲ ನಾವು. 8ನೇ ಪ್ರಶ್ನೆ ನೋಡೋದಾತಂದ್ರೆ ತ್ರಿಭುಜ ಎ ಬಿ ಸಿ ಸಮರೂಪಿ ತ್ರಿಭುಜ ಡಿ ಇ ಎಫ್ ಇವೆರಡು ಕೂಡ ಸಮರೂಪಿಗಳಾಗ್ಯಾವ. ಇವರೊಳಗೆ ಯಾವ ಸಂಬಂಧ ಚೆನ್ನಾಗೈತಿ ಅಂತ, ಸರಿಯಾಗಿ ಇದಕ್ಕೆ ತಕ್ಕಂಗೆ ಐತಿ ಅಂತ ಮೊದಲ ನೋಡೋಣ ನಾವು. ಎ ಬಿಗೆ ಸಮರೂಪವಾಗಿರುವಂಥ ಬಾಹು ಯಾವುದು ಅಂದರೆ ಒಂದು ಸೈಡು ಎರಡು ಕೋನ, ಎರಡು ಮಾರ್ಕ್ ಮಾಡಿರೋಂಥ ಕೋನ, ಒಂದು ಸೈಡ್ ಒಂದು ಮಾರ್ಕ್ ಮಾಡಿರೋ ಕೋನ, ಒಂದು ಮಾರ್ಕು ಎರಡು ಮಾರ್ಕ್ ಐತಿ. ಹಂಗಾರೆ ಒಂದೇದ ಏನಾಗಿರ್ತೈತಿ, ಎ ಬಿ ಬೈ ಡಿ ಇ ಅಂತ ಆಗಿರ್ತೈತಿ. ಓಕೆ, ನೆಕ್ಸ್ಟ್ ನೋಡೋಣ. ಇಲ್ಲಿ ಸಿಂಗಲ್ ಇದಕ್ಕೆ ಕೋನ, ಸಿಂಗಲ್ ಮಾರ್ಕ್ ಮಾಡಿರುವಂಥ ಆ ಕೋನಕ್ಕೆ ಅಪೋಸಿಟ್ ಆಗಿರುವಂಥ ಬಾಹು ಯಾವುದೈತಿ ಅಂದರೆ ಇಲ್ಲಿ ಬಿ ಸಿ ಆಗೈತಿ. ಇಲ್ಲೇ ಬಿ ಸಿ ಐತಿ. ಇಲ್ಲಿ ಏನೈತಿ, ಇದ್ರ ಅಪೋಸಿಟ್ ಕೋನ ಇ ಎಫ್ ಅಂತೈತಿ. ಈಸ್ ಈಕ್ವಲ್ ಟು ಇನ್ನು ಉಳಿದಿರೋದೊಂದೇ ಮಾರ್ಕ್ ಮಾಡದೇ ಇರುವಂಥ ಕೋನದ ಅಪೋಸಿಟ್ ಸೈಡ್ ಅಂದರೆ ಇಲ್ಲಿ ಎ ಬಿ ಐತಿ. ಅಲ್ಲ ಸಾರಿ, ಉಳಿದಿರೋದೇ ಅದು ಎರಡು ಮಾರ್ಕ್ ಮಾಡಿರುವಂಥ ಅಪೋಸಿಟ್ ಬಾಹು ಅಂದರೆ ಇಲ್ಲಿ ಎ ಸಿ ಐತಿ. ಇಲ್ಲಿ ಏನೈತಿ ಹೇಳ್ರಿ, ಡಿ ಎಫ್ ಅಂತ ಐತಿ. ಹಂಗಾರೆ ಈ ರಿಲೇಷನ್ ಎಲ್ಲೈತಿ ಅಂತ ಹುಡ್ಕೊಂಡು ಬರೋಣ. ಎ ಬಿ ಬೈ ಡಿ, ಎ ಬಿ ಬೈ ಡಿ, ಎ ಬಿ ಬೈ ಡಿ ಅನ್ನೋದು ಒಂದೇ ಒಂದು ಐತಿ. ಇಟ್ ಈಸ್ ಎ ಪರ್ಫೆಕ್ಟ್ ಆನ್ಸರ್ ಅಂತಿಲ್ಲ ನಾವು ಹೇಳ್ತೇವೆ ಅಂತ. ಓಕೆ, 9ನೇ ಪ್ರಶ್ನೆ. ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊಸವನ್ನು ಬರೀರಿ ಅಂದ್ರೆ ಯಾವುದೇ ಎರಡು ಅವಿಭಾಜ್ಯ ಸಂಖ್ಯೆಗಳ ಮೊಸ ಯಾವಾಗಲೂ ಏನಾಗಿರ್ತೈತಿ ಅಂದ್ರೆ ಒಂದಾಗಿರ್ತೈತಿ ಅಂತ. ಓಕೆ, 10ನೇ ಪ್ರಶ್ನೆ. ಒಂದು ಘನ ಬಹುಪದೋಕ್ತಿಯ ಡಿಗ್ರಿ ಎಷ್ಟಾಗಿರ್ತೈತಿ? ಘನ ಅಂತಂದ್ರೆ ನೋಡ್ರಿ, ಘನ ಅಂತಂದ್ರೆ ಅದ್ರದ್ದೇನು ಡಿಗ್ರಿ 3 ಇರುವಂಥದ್ದು ಅಂದ್ರೆ ಕ್ಯೂಬ್ ಅಂತಂತ ಅರ್ಥ ಇಂಗ್ಲೀಷ್ ನೋಡಿ. ದೇರ್ ಫೋರ್ ಇದರ ಡಿಗ್ರಿನೂ ಕೂಡ ಏನಾಗಿರ್ತೈತಿ, 3 ಆಗಿರ್ತೈತಿ ಅಂತ. ಇನ್ನು ನೆಕ್ಸ್ಟು ಕ್ವಶನ್ 11ನೇ ಪ್ರಶ್ನೆ. 2x ಮೈನಸ್ 5y ಪ್ಲಸ್ 4 ಇಸ್ ಈಕ್ವಲ್ ಟು 0 ಮತ್ತು 2x ಪ್ಲಸ್ y ಮೈನಸ್ 8 ಇಸ್ ಈಕ್ವಲ್ ಟು 0 ಈ ಜೋಡಿ ರೇಖಾತ್ಮಕ ಸಮೀಕರಣಗಳು ಹೊಂದಿರುವ ಪರಿಹಾರಗಳ ಸಂಖ್ಯೆ ಬರೀರಿ ಅಂತ ಹೇಳ್ಯಾರ. ಎಷ್ಟು ಪರಿಹಾರಗಳನ್ನು ಹೊಂದೆವು ಅಂತ ಕೇಳ್ಯಾರ. ಹಂಗಾರೆ ಮೊದಲು ನಾವು ನಿಬಂಧನೆಯನ್ನು ಬರ್ಕೊಳ್ಬೇಕು. 1ನೇ ಸಮೀಕರಣದೊಳಗೆ a1 ಈಸ್ ಈಕ್ವಲ್ ಟು 2, b1 ಈಸ್ ಈಕ್ವಲ್ ಟು ಮೈನಸ್ 5, c1 ಈಸ್ ಈಕ್ವಲ್ ಟು 4 ಅಂತ ಐತಿ. ನೆಕ್ಸ್ಟ್ a2 ಈಸ್ ಈಕ್ವಲ್ ಟು 2, b2 ಈಸ್ ಈಕ್ವಲ್ ಟು 1, c2 ಈಸ್ ಈಕ್ವಲ್ ಟು ಮೈನಸ್ 8 ಅಂತ ಐತಿ. ಹಂಗಾರೆ ಇಲ್ಲಿ ಮೊದಲು ನಿಬಂಧನೆ ಏನಾಗುತ್ತಾ ಅಂತ ನಾವು ಬರ್ಕೊಂಡು ಬಿಡೋಣ. 2/2, ನೆಕ್ಸ್ಟ್ ಮೈನಸ್ 5/1, ಆಮೇಲೆ 4/8. ಇಟ್ ಈಸ್ ನಥಿಂಗ್ ಬಟ್ 1. ಓಕೆ, ಇದು ಒಂದೇ ಎರಡೇ. ಇದ್ರದ್ದು ಏನಾಗುತ್ತೆ, ಇಟ್ಸ್ ಇಂಪ್ಲೈಸ್ ದಟ್ 1 upon 1 is 1 and minus 5 and 1/2 ಏನಾಗುತ್ತೆ ಹೇಳ್ರಿ, 1ನೇದ್ದ ಈಸ್ ನಾಟ್ ಈಕ್ವಲ್ ಟು ಐತಿ. ದೇರ್ ಫೋರ್ a1/a2 ಈಸ್ ನಾಟ್ ಈಕ್ವಲ್ ಟು b1/b2 ಅಂತಂದ್ರೆ ಹಂಗಾರೆ ಇಲ್ಲಿ ಏನಾಗುತ್ತೆ, ಪರಿಹಾರಗಳ ಸಂಖ್ಯೆ ಕೇಳ್ಯಾರ. ದೇರ್ ಫೋರ್ ಪರಿಹಾರ ಒಂದೇ ಒಂದಿರುತ್ತೆ ಅಂತ ಅರ್ಥ. ಹಿಂಗಿದ್ದಾಗ ಏನಾಗುತ್ತೆ ಅಂದ್ರೆ ನಮ್ಮ ನಕ್ಷಾರೂಪ ಛೇದಿಸುವಿಕೆಯ ಅಂತ ಇರುತ್ತೆ. ದೇರ್ ಫೋರ್ ಛೇದಿಸಿದಾಗ ಇದರ ಪರಿಹಾರಗಳು ಅನನ್ಯ ಅಂತ ಹೇಳ್ತೇವೆ. ಅನನ್ಯ ಅಂದರೆ ಇಟ್ ಮೀನ್ಸ್ 1 ಅಂತ, ಅಥವಾ ಅನನ್ಯ ಅಂತಲೂ ಕೂಡ ಬರಿಬೋದು ನಾವು ಅಂತ. ಓಕೆ, ಇನ್ನು 12ನೇ ಪ್ರಶ್ನೆ ಒಂದು ವರ್ಗ ಸಮೀಕರಣಕ್ಕೆ ಸಂಬಂಧಪಟ್ಟದ್ದೈತಿ. ಏನೈತಿ, x² - 9 = 0 ಅಂತ ಐತಿ. ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವವನ್ನು ಬರೆಯಿರಿ ಅಂತ ಐತಿ. ಹಂಗಾರೆ ಏನು ಸ್ವಭಾವ ಇಲ್ಲಿ ನಿಮಗೆ ಗೊತ್ತೈತಿ. ಮೊದಲು ನಾವು ಸ್ವಭಾವ ಅಂದ ತಕ್ಷಣ ನಾವು ಡೆಲ್ಟಾ ಕಂಡುಹಿಡಿಬೇಕು. ಅಂದರೆ ವರ್ಗ ಸಮೀಕರಣದ ಶೋಧಕದ ಬೆಲೆ ಕಂಡು ಹಿಡಿದಾಗ ಮಾತ್ರ ನಮಗೆ ಸ್ವಭಾವಗಳು ಗೊತ್ತಾಗ್ತವು. ದೇರ್ ಫೋರ್ ಹಂಗಾರೆ a = 1 ಐತಿ, b = 0 ಗೊತ್ತಿಲ್ಲ, c = -9 ಐತಿ. ದೇರ್ ಫೋರ್ ಡೆಲ್ಟಾ ಈಸ್ ಈಕ್ವಲ್ ಟು ಅಂದರೆ ಅದರ ಅರ್ಥ ಏನು, ಡೆಲ್ಟಾ ಅಂದರೆ b² - 4ac. ಇದನ್ನು ವರ್ಗ ಸಮೀಕರಣದ ಶೋಧಕ ಅಂತ ಕರಿತೀವಿ. ಇದ್ರ ಬೆಲೆ ಕಂಡು ಹಿಡಿದಾಗ ಮಾತ್ರ ನಮಗೆ ಸ್ವಭಾವಗಳು ಗೊತ್ತಾಗ್ತವೆ. ಹಂಗಾರೆ b ಅಂತಂದ್ರೆ 0, ಓಕೆ, -4 × a ಅಂದರೆ 1, c ಅಂದರೆ -9. ಓಕೆ, ಈಗೇನೈತೆ ನೋಡ್ರಿ, ಮೈನಸ್ ಇಂಟು ಮೈನಸ್ ಪ್ಲಸ್, 9 × 4 = 36, 36 ಅಂದರೆ 36. ದೇರ್ ಫೋರ್
ಡೆಲ್ಟಾ ಈಸ್ ಗ್ರೇಟರ್ ದ್ಯಾನ್ 0 ಅಂದ್ರೆ 0ಕ್ಕಿಂತ b² - 4ac ಶೋಧಕದ ಬೆಲೆ ದೊಡ್ಡದಿದ್ದಾಗ ಏನಾಗಿರ್ತೈತಿ, ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿರುತ್ತವೆ ಅಂತ ನಾವು ಹೇಳ್ತೇವೆ. ಹಂಗಾರೆ ಮೂಲಗಳ ಸ್ವಭಾವ ಏನು, ವಾಸ್ತವ ಮತ್ತು ಭಿನ್ನ ಮೂಲಗಳನ್ನು ಹೊಂದಿರುತ್ತವೆ ಅಂತ ಅರ್ಥ ಆಗ್ತೈತಿ. ಓಕೆ, 12ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋದಾದ್ರೆ, x² - 9 = 0 ಈ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಬರೀರಿ ಅಂತ ಐತಿ. ನಮ್ಗೆ ಗೊತ್ತೈತಿ ವರ್ಗ ಸಮೀಕರಣದ ಮೂಲಗಳ ಸ್ವಭಾವ ಅಂತಂದ್ರೆ ಡೆಲ್ಟಾ ಅಂತ ಅರ್ಥ, ಅಥವಾ ವರ್ಗ ಸಮೀಕರಣದ ಶೋಧಕ ಅಂತ ಹೇಳ್ತೀವಿ ನಾವು. ಈ ಸಮೀಕರಣದಲ್ಲಿ a = 1, b = -9, ಓಕೆ, c = ಇಲ್ಲ 0. ಓಕೆ, ಹಾಗಾಗಿ b² - 4ac ಇದು ವರ್ಗ ಸಮೀಕರಣದ ಶೋಧಕ. b ಅಂತಂದ್ರೆ -9² - 4 × 1 × 0. c ಇಲ್ಲವೇ ಇಲ್ಲ, ಹಾಗಾಗಿ c ಈಸ್ ಕನ್ಸಿಡರ್ ಆಸ್ ಎ 0 ಅಂತ. ದೇರ್ಫೋರ್ 81 - whole is 0. 0 × 0 0. ದೇರ್ಫೋರ್ ಏನಿರುತ್ತಿಲ್ಲಿ, ಡೆಲ್ಟಾ ಈಸ್ ಗ್ರೇಟರ್ ದೆನ್ 0 ಅಂದ್ರೆ 81 ಬಂದೈತಿ. ದೇರ್ಫೋರ್ ಇದರ ಮೂಲಗಳ ಸ್ವಭಾವ ಏನಾಗಿರ್ತೈತಿ ಅಂತ ಹೇಳಿದ್ರೆ ನಿಮ್ಗೆ ಗೊತ್ತೈತಿ ಮೂಲಗಳ ಸ್ವಭಾವ. ಇನ್ನು 13ನೇ ಪ್ರಶ್ನೆ ಐತಿ, 5, 4, 1, 4 ಬಿಂದುಗಳನ್ನು ಸೇರಿಸುವ ರೇಖಾಖಂಡದ ಮಧ್ಯಬಿಂದು ನಿರ್ದೇಶಾಂಕಗಳನ್ನು ಕಂಡುಹಿಡ್ರಿ ಅಂತ ಹೇಳ್ಯಾರ. ಹಂಗಾರೆ ಮಧ್ಯಬಿಂದುವಿನ ನಿರ್ದೇಶಾಂಕ ಬಿಂದುಗಳು ಅವು ಏನಾದರೂ XY ಆಯಿತು ಅಂದ್ರೆ ದೇರ್ಫೋರ್ ಅದರ ಫಾರ್ಮುಲಾ ಏನ್ರಿ, x1 + x2 / 2, y1 + y2 / 2. ದೇರ್ಫೋರ್ ಇಟ್ ಈಸ್ x1 y1 x2 y2 ಅಂತ ಕನ್ಸಿಡರ್ ಮಾಡೋದಾದ್ರೆ x1 + y1 x1 + x2 ಅಂತಂದ್ರೆ 5 + 1 / 2, 4 + 4 / 2. ದೇರ್ಫೋರ್ 5 1 6 6/2, 8/2. ದೇರ್ಫೋರ್ 2 1 2 3 2 1 2 4 3 ಮತ್ತು 4 ಏನಾಗಿರ್ತವ್ರಿ, ಮಧ್ಯಬಿಂದುವಿನ ನಿರ್ದೇಶಾಂಕಗಳಾಗಿರ್ತವೆ ಅಂತ. ಓಕೆ, ಇನ್ನು 14ನೇ ಪ್ರಶ್ನೆ ಏನೈತಿ ಅಂತ ನೋಡಿದಾಗ sin² 90 ಇದರ ಬೆಲೆ ಬರೆಯಿರಿ ಅಂತ ಹೇಳ್ಯಾರ. ದೇರ್ಫೋರ್ sin 90 = 1. ದೇರ್ಫೋರ್ sin² 90 is 1². sin² 90 is 1². ದೇರ್ಫೋರ್ ಇಟ್ ಈಸ್ 1 ಅದಲ್ಲ, 1² ಮೀನ್ಸ್ 1 ಅಂತ. ನೆಕ್ಸ್ಟ್ ಇನ್ನು 15ನೇ ಪ್ರಶ್ನೆ ಏನೈತಿ ಅಂತ ಗಮನಿಸೋಣ. ನೋಡ್ರಿ, ಸಂಭವನೀಯತೆ ಸಂಬಂಧಿಸಿದಂತೆ ಇ ಎಂಬುದು ಒಂದು ಘಟನೆ ಆದರೆ ಅಂದ್ರೆ ಇವೆಂಟ್ ಅಂತ ಅನ್ಕೊಂಡ್ವಿ ಅಂದ್ರೆ ಪಿ ಆಫ್ ಇ ಅಂದ್ರೆ P(e) + P(e⁻) ನ ಬೆಲೆಯನ್ನು ಬರೀರಿ. ಅಂದ್ರೆ ಇಲ್ಲಿ ಒಂದು ಘಟನೆ ಸಂಭವಿಸುವುದು ಮತ್ತು ಇದು ಸಂಭವಿಸದೇ ಇಲ್ಲದ್ದು ಅಂತ ಅರ್ಥ. ಹಂಗಾದ್ರೆ ಇದ್ರ ಬೆಲೆ ಯಾವಾಗಲೂ ಏನಾಗಿರ್ತೈತಿ, 1 ಆಗಿರ್ತೈತಿ. ಇದನ್ನ ನಮ್ಗೆ ಸೂತ್ರನ ಗೊತ್ತೈತಿ, P(e) + P(e⁻) = 1 ಅಂತ. ದೇರ್ಫೋರ್ 1 is a ರೈಟ್ ಆನ್ಸರ್ ಅಂತ. 16ನೇ ಪ್ರಶ್ನೆ ಏನೈತಿ ಅಂತಂದ್ರೆ ಬಹುಲಕ ಕಂಡಿಡಿ ಅಂತ ಹೇಳ್ಯಾರ. ಇದ್ರ ಸಂಬಂಧ ನಿಮ್ಗೆ ಗೊತ್ತೈತಿ ಏನು ಅಂತಂದ್ರೆ ಮಧ್ಯಾಂಕ 3 ಮಧ್ಯಾಂಕ = ಬಹುಲಕ ಪ್ಲಸ್ 2 ಸರಾಸರಿ ಅಂತ. ಹೌದಲ್ಲ, 2 ಸರಾಸರಿ ಅಂತ. ಇದರೊಳಗೆ ನಾವು ಹಾಕ್ಕೊಳ್ಳೋಣ, ಮಧ್ಯಾಂಕ ಕೊಟ್ಟಾರ ಇಲ್ಲಿ 3 × 40, ಬಹುಲಕ ಕೇಳ್ಯಾರ ಪ್ಲಸ್ 2 × 25 ಅಂತ. ದೇರ್ಫೋರ್ 120 ಇದು ಈ ಕಡೆ ಬಂದ್ರೆ 25 50 = ಬಹುಲಕ. ದೇರ್ಫೋರ್ 120ರೊಳಗೆ 50 ಹೋದ್ರೆ ಎಷ್ಟು ಹೋಗ್ತಳ್ರಿ, 70. ದೇರ್ಫೋರ್ ಬಹುಲಕ = 70 ಅಂತ. ಸ್ನೇಹಿತರೆ, ಇಲ್ಲಿವರೆಗೂ ಕೂಡ ಮಾದರಿ ಪ್ರಶ್ನೆ ಪತ್ರಿಕೆ 4ರಲ್ಲಿರುವಂತಹ 1 ಅಂಕದ ಪ್ರಶ್ನೆಗಳು ನಾವು ಬಹಳ ಸುಲಭವಾಗಿ ನಾವು ಕಂಡುಕೊಂಡಿದ್ದೀವಿ. ಸ್ನೇಹಿತರೆ, ಇನ್ನು ಮುಂದಿನ ವಿಡಿಯೋದಲ್ಲಿ 2 ಅಂಕದ ಪ್ರಶ್ನೆಗಳು ಏನಿದಾವೆ ಅಂತ ನೋಡ್ಕೊಂಡು ಬರೋಣ. ಓಕೆ, ಧನ್ಯವಾದ.